ಫಸ್ಟಿಗೆ ಇದು ಲಾಕ್ ಉಂಟಲ್ಲ, ಫಸ್ಟಿಗೆ ಒಮ್ಮೆ ಲಾಕ್ ಹಾಕಬೇಕು ನಾವು ಸೀರೆಗೆ. ಲಾಕ್ ಹಾಕಿದ ಮೇಲೆ ಫಸ್ಟ್ 2 ಲಾಕ್ ಹಾಕಬೇಕು. ಆದಮೇಲೆ 1 ಚೈನು, 2, 3, 4, 5 ಎಲ್ಲಿಗೆ ಬರ್ತದೆ ಅಲ್ಲಿಗೆ ಅದನ್ನು ಲಾಕ್ ಹಾಕಿ ಬಿಡಬೇಕು. 5 ಚೈನ್ ಹಾಕಿ ಲಾಕ್ ಹಾಕಬೇಕು. ತಿರುಗಿ 1 ಚೈನ್, 2, 3, 4, 5 ಚೈನ್ ಎಲ್ಲಿಗೆ ಬರ್ತದೆ ಅಲ್ಲಿಗೆ ಲಾಕ್ ಹಾಕಬೇಕು. ಐದು ಚೈನಿದ್ದು 2 ಲೈನ್ ಹಾಕಬೇಕು. 5 ಚೈನಿದ್ದು 1, 2 ಚೈನ್ ಆಯಿತಾ. ಆ ನಂತರ ತಿರುಗಿ ಲಾಕ್ ಹಾಕಿದ ಮೇಲೆ 4 ಚೈನ್ ಹಾಕಬೇಕು. 1, 2, 3, 4 ಚೈನ್ ಹಾಕಬೇಕು. ಆನಂತರ 4 ಚೈನಿದ್ದು 2 ಸಲ ಹಾಕಬೇಕು. 1, 2, 3, 4 ಚೈನಿದ್ದು 2 ಸಲ. ಈಗ ಇದು 5 ಚೈನ್. ಫಸ್ಟಿಗೆ ಲಾಕ್ ಹಾಕಿ 5 ಚೈನ್ ಹಾಕಬೇಕು. 5 ಚೈನಿದ್ದು 2 ಸಲ ಮತ್ತು 4 ಚೈನಿದ್ದು 2 ಸಲ ಹಾಕಬೇಕು. 4 ಚೈನಿದ್ದು 2 ಸಲ ಹಾಕಿದ ಮೇಲೆ ಬೀಡ್ಸ್ ಹಾಕಬೇಕು. ಈ ರೀತಿದ್ದು ಈ ರೀತಿ ಬೀಡ್ ಉಂಟಲ್ಲ, ಇದು ಮಿಡ್ಲಿಗೆ ಹಾಕಬೇಕು. ಹೀಗೆ ನೂಲನ್ನು ಹೀಗೆ ಎಳೆದು ಈಗ ಇದರ ಒಳಗೆ ಹೀಗೆ ಹಾಕಿ ಇದನ್ನು ಬೀಡೊಳಗೆ ಹಾಕಬೇಕು. ಇಲ್ಲಿ 1 ನಿಮಿಷ, ಇದು ಎಲ್ಲ ಹೋಗಲಿಲ್ಲ, ಅದು ಕರೆಕ್ಟಾ ನಿಧಾನದಲ್ಲಿ ಹಾಕಬೇಕು, ಇಲ್ಲಾದರೆ ಒಳಗೆ ಹೋಗಬೇಕು. ಒಳಗೆ ಹೋಯ್ತು. ಈಗ ಬೀಡನ್ನು ಲಾಕ್ ಮಾಡಬೇಕು. ಲಾಕ್ ಹಾಕಿದ ಮೇಲೆ ಬೀಡ್ ಲಾಕ್ ಎಲ್ಲಿಗೆ ಬರ್ತದೆ ಅಲ್ಲಿಗೆ ಲಾಕ್ ಹಾಕಿ ಬಿಡಬೇಕು. ಈಗ 4 ಚೈನ್ 1, 2, 3, 4 ಚೈನ್ ಹಾಕಿ ಒಂದು ಲಾಕ್ ಹಾಕಬೇಕು. ಆನಂತರ ತಿರುಗಿ 4 ಚೈನ್ 1, 2, 3, 4 ಅದು ಎಲ್ಲಿಗೆ ಬರ್ತದೆ ಅಲ್ಲಿಗೆ ಲಾಕ್ ಹಾಕಿ ತಿರುಗಿ 5 ಚೈನ್ ಹಾಕಬೇಕು. ಫಸ್ಟಿಗೆ 5 ಚೈನ್ ಹಾಕಿ ಫಸ್ಟಿಗೆ 5 ಚೈನ್ ಇಲ್ಲಿ 5 ಚೈನಿದ್ದು 2 ಸಲ 1, 2 ಮತ್ತು 4 ಚೈನಿದ್ದು 2 ಸಲ 1, 2. ಆ ನಂತರ ಬೀಡ್ ಹಾಕಬೇಕು. ಬೀಡ್ ಹಾಕಿದ ಮೇಲೆ 4 ಚೈನ್, ನೆಕ್ಸ್ಟ್ ಇನ್ನೊಂದು 4 ಚೈನ್ ಆದಮೇಲೆ 4 ಚೈನಿದ್ದು 2 ಸಲ ಆದಮೇಲೆ 5 ಚೈನ್ 1, 2, 3, 4, 5 ಚೈನಿದ್ದು 2 ಸಲ ಹಾಕಬೇಕು. ಇಲ್ಲಿ ಲಾಕ್ ಹಾಕಬೇಕು. 5 ಚೈನ್ ಹಾಕಿದ ಮೇಲೆ ತಿರುಗಿ 1, 2, 3, 4, 5 ಅದು ಎಲ್ಲಿಗೆ ಬರ್ತದೆ ಅಲ್ಲಿಗೆ ನೇರ ಹಾಕಬೇಕು. ಈಗ ತಿರುಗಿ ಇನ್ನೊಂದು ಬೀಡ್ ಹಾಕಬೇಕು. ಬೀಡಿಗೆ ಲಾಕ್ ಹಾಕಬೇಕು. ಆ ಲಾಕ್ ಹಾಕಿದ ಮೇಲೆ ಬೀಡ್ ಎಲ್ಲಿಗೆ ಬರ್ತದೆ ಅಲ್ಲಿಗೆ ಇದು ಲಾಕ್ ಹಾಕಿ ಬಿಡಬೇಕು.
ಈಗ ತಿರುಗಿ 4 ಚೈನ್, 1 2 3 4. 4 ಚೈನ್ ಎಲ್ಲಿಗೆ ಬರ್ತದೆ ಅಲ್ಲಿಗೆ ಲಾಕ್. ಕರೆಕ್ಟ್ ತೆಗಿಬೇಕು, ಇಲ್ಲಾಂದರೆ ಒಂದೊಂದು ನೂಲು ಅದರಲ್ಲೇ ನಿಲ್ತದೆ. ಈಗ ಇನ್ನೊಂದು 4 ಚೈನ್ ಹಾಕಬೇಕು. 1 2 3 4. 4 ಚೈನ್ ಎಲ್ಲಿಗೆ ಬರ್ತದೆ ಅಲ್ಲಿಗೆ ಲಾಕ್. ಇದನ್ನು ಸರಿ ಸುತ್ತಬೇಕು ಒಂದು ಕೈಯಲ್ಲಿ ಹೀಗೆ. ಈಗ ಬೀಡಾದ ಮೇಲೆ 4 ಚೈನದ್ದು 2 ಸಲ ಹಾಕಿ ತಿರುಗಿ 5 ಚೈನ್ 2 ಸಲ ಹಾಕಬೇಕು. 1 2 3 4 5 ಸಲ 5 ಚೈನ್ 1 ಸಲ ಆಯಿತಾ. ಒಂದು 2 3 4 5 ಸಲದ್ದು 2 ಸಲ ಆಯಿತು. 2 3 4 5. ಐದು ಸಲದ್ದು 5 ಚೈನ್ 2 ಸಲ ಹಾಕಿದೆವು. 4 ಚೈನ್ ಬೀಡಾದ್ಮೇಲೆ 4 ಚೈನ್ 2 ಸಲ, 5 ಚೈನ್ 2 ಸಲ ಹಾಕಿದ ಮೇಲೆ ತಿರುಗಿ ಬೀಡ್ ಹಾಕಬೇಕು. ಈಗ 5 ಫಸ್ಟಿಗೆ ಲಾಕ್ ಹಾಕ್ಬೇಕು ಇಲ್ಲಿ. ಈಗ ಫಿನಿಶ್ ಮಾಡಿದೆ ನಾನು ನೋಡು. 5 ಚೈನ್ 1 2 ಸಲ 5 ಚೈನ್ ಹಾಕಬೇಕು. ಮತ್ತು 4 ಚೈನಿದ್ದು 2 ಸಲ ಹಾಕಬೇಕು. ಮತ್ತು ಬೀಡ್ ಹಾಕಬೇಕು. ನೆಕ್ಸ್ಟ್ 4 ಚೈನ್ ಬೀಡ್ ಹಾಕಿದ ಮೇಲೆ 4 ಚೈನ್ 2 ಸಲ, ಮತ್ತು 5 ಚೈನ್ 2 ಸಲ, ತಿರುಗಿ 4 ಚೈನ್ 2 ಸಲ ಹಾಕಬೇಕು. ಒಟ್ಟಾರೆ 1 2 3 4 5 6 ಚೈನ್ಗಳು ಬರಬೇಕು. 4 ಚೈನ್ 2 ಸಲ ಬೀಡಾದಮೇಲೆ 5 ಚೈನ್ 2 ಸಲ, 4 ಚೈನ್ 2 ಸಲ, ತಿರುಗಿ ಬೀಡು, ತಿರುಗಿ 4 ಚೈನ್ 2 ಸಲ, 5 ಚೈನ್ 2 ಸಲ, ತಿರುಗಿ 4 ಚೈನ್ 2 ಸಲ. ಇದೇ ರೀತಿ ಹೀಗೆ ಫಿನಿಶ್ ಆಯಿತು. ಈಗ ಒಂದು ಫುಲ್ಲು ಫಿನಿಶ್ ಆಯಿತು. ಇದು ನಿಧಾನ ತೆಗಿಬೇಕು. ನೋಡೋದು ಫುಲ್ಲು ಫಿನಿಶ್ ಆಯಿತು. ಇನ್ನೊಂದು ಲೈನಲ್ಲಿ ಫ್ಲವರ್ ಸ್ಟಾರ್ಟ್ ಮಾಡಬೇಕು. ಫಸ್ಟಿಗೆ 5 ಚೈನ್ ಹಾಕಿದೆ ಅಲ್ಲ, ಅದರಲ್ಲಿ ಈಗ ಪುನಃ ಲಾಕ್ ಹಾಕಿದ ಮೇಲೆ ಅದರ ಒಳಗೆ ಲಾಕ್ ಹಾಕಬೇಕು. 1 ಅಲ್ಲ 5 ಚೈನ್ನ ಮೇಲೆ ಇನ್ನೊಂದು 5 ಚೈನ್ ಹಾಕಬೇಕು. 2 3 4 5 ಚೈನ್ ಆಯಿತಾ. ಇದರ ಈ ಲಾಕಿನ ಒಳಗೆ 5 ಚೈನದ ಲಾಕಿನ ಒಳಗೆ ಲಾಕ್ ಹಾಕಬೇಕು. ಲಾಕ್ ಹಾಕಿ ಸಿಂಗಲ್ ಲಾಕ್ ಹಾಕಬೇಕು ಆಯಿತಾ. ಪುನಃ 5 ಚೈನ್ ಹಾಕಬೇಕು. 1 2 3 4 5 ಚೈನ್ನ ಒಳಗೆ ಲಾಕ್ ಹಾಕಬೇಕು. ಸರಿ ನೂಲು ಈ ಥ್ರೆಡ್ ಸರಿ ಒಳಗೆ ಬರಬೇಕು. 5 ಚೈನ್ನ ಒಳಗೆ ಈಗ 2 ಸಲ 5 ಚೈನ್ನ ಒಳಗೆ
5 ಚೈನ್ನ ಮೇಲೆ ಇನ್ನೊಂದು 5 ಚೈನ್ ಹಾಕಿ ಲಾಕ್ ಹಾಕಬೇಕು. ಪುನಃ 5 ಚೈನ್ನ ಮೇಲೆ 5 ಚೈನ್ ಮಾಡಿ ಇನ್ನೊಂದು 5 ಚೈನ್ನ ಮೇಲೆ ಲಾಕ್ ಹಾಕಬೇಕಾ. ನೆಕ್ಸ್ಟ್ 4 ಚೈನ್ 1 2 3 4 4 ಚೈನ್ನ ಮೇಲೆ 4 ಚೈನದು ಲಾಕ್ ಉಂಟಲ್ಲ, ಆ ಲಾಕ್ ಮೇಲೆ 4 ಚೈನ್ನ ಮೇಲೆ ಲಾಕ್ ಹಾಕಬೇಕು. ತಿರುಗಿ ಇನ್ನೊಂದು 4 ಚೈನ್ 1 2 3 4 ಚೈನ್ ಆದಮೇಲೆ ಇನ್ನೊಂದು 4 ಚೈನ್ನ ಇಲ್ಲ ಸಾರಿ, ನಿನ್ನ ಹತ್ರ ಮಾತಾಡಿ ಉಂಟಲ್ಲ. ಈಗ ಸಿಂಗಲ್ ಲಾಕ್ ಹಾಕಬೇಕು. ಇದಕ್ಕೆ 1 2. ಈಗ ಟ್ರಿಬಲ್ ಕೋಶ ಈ ಫ್ಲವರ್ ಉಂಟಲ್ಲ, ಫ್ಲವರ್ನ ಎಡೆಯಲ್ಲಿ ಇದು ಉಂಟಲ್ಲ ನೂಲು, ಅದಕ್ಕೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ತಿರುಗಿ 2ರಲ್ಲಿ 1 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 ಟ್ರಿಬಲ್ ಕೋಶ ದಾರವನ್ನು 2 ಸಲ ಸುತ್ತಿ ಎರಡರಲ್ಲಿ 1 2ರಲ್ಲಿ 1 2ರಲ್ಲಿ 1 ತಿರುಗಿ 2 ಸಲ ದಾರವನ್ನು ಸುತ್ತಿ ಒಂದು ಕೈಗೆ ನೂಲನ್ನು ಹೀಗೆ ನೋಡು, ಹೀಗೆ 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 ಸುತ್ತಬೇಕು ಕೈಗೆ. ಎರಡರಲ್ಲಿ 1 2ರಲ್ಲಿ 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 1 ಹೀಗೆ 12 ಸಲ ಟ್ರಿಬಲ್ ಕೋಶ ಮಾಡಬೇಕು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ದಾರವನ್ನು 2 ಸಲ ಸುತ್ತಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈಗ ಎಷ್ಟಾಯಿತು? 1 2 3 4 5 1 2 3 4 5 6 8 9 10 11 ಇನ್ನು 1 ಟ್ರಿಬಲ್ ಕೋಶ. ಈಗ ಎರಡರಲ್ಲಿ 1 2ರಲ್ಲಿ 1 2ರಲ್ಲಿ 1 ಆಯಿತಾ. ಈಗ ಫ್ಲವರ್ ಹೀಗೆ ರೌಂಡ್ ಶೇಪಲ್ಲಿ ಬರ್ತದೆ. ಈಗ ಇದನ್ನು ಈ 4 ಇಲ್ಲಿ ನೋಡು, ಇದು ನೋಡು,
ಈಗ ಇದು ಫ್ಲವರ್ ಆಯ್ತಲ್ಲ, ಈ 4 ಚೈನ್ನ ಒಳಗೆ ಸಿಂಗಲ್ ಕ್ರೋಶ ಹಾಕಬೇಕು. ಹೀಗೆ ಒಂದು ಸಿಂಗಲ್ ಕ್ರೋಶವನ್ನು ಹಾಕಿದರೆ ನೆಕ್ಸ್ಟ್ ಇನ್ನು ಆ 4 ಚೈನ್ನ ಲಾಕ್ ಮೇಲೆ ಲಾಕ್ ಹಾಕಬೇಕು. ಅದು ಸ್ವಲ್ಪ ನೋಡಿ ತೆಗಿಬೇಕು. ಇಲ್ಲದ್ರೆ ಡಬಲ್ ಬರ್ತದೆ. ಈಗ ನೋಡಿ ಹೀಗೆ ಆಯಿತು. ಈಗ ತಿರುಗಿ 4 ಚೈನ್ ಹಾಕಬೇಕು. 1 2 3 4 ಚೈನ್ ಆಯಿತಾ. ಲಾಸ್ಟ್ ಒಂದು ಹೂ ಉಂಟ. ನಾಲ್ಕು ಚೈನ್ ಹಾಕಿದ ಮೇಲೆ ಲಾಕ್ ಹಾಕ್ಬೇಕು. ಈಗ 1 2 3 4 5 ಚೈನ್ನ ಲಾಕ್ ಮೇಲೆ ಲಾಕ್ ಹಾಕಬೇಕು. ತಿರುಗಿ 5 ಚೈನ್ ಹಾಕಬೇಕು. 2 3 4 5 ಇಲ್ಲಿ 5 ಚೈನ್ನ ಲಾಕ್ ಮೇಲೆ ಲಾಕ್ ಹಾಕಬೇಕು. ಬರಲಿಲ್ಲ, ಅದು ಲಾಕ್ ಸರಿ ಒಳಗೆ ಬರಬೇಕು. ಅದೇ ಕರೆಕ್ಟಾಗೇ ಬರಬೇಕು. ತಿರುಗಿ 1 2 3 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಲಾಕ್ ಇದ್ದು ಕರೆಕ್ಟ ಲಾಕ್ ಮೇಲೆ ಲಾಕ್ ಹಾಕಬೇಕು. ಈಗ ಕೊನೆಯ ಇದು ಯಾವುದು ಫ್ಲವರ್, ಕೊನೆಯ ಫ್ಲವರಲ್ಲಿ ಈಗ ಸಿಂಗಲ್ ಲಾಕ್ ಹಾಕಬೇಕು. 4 ಚೈನ್ ಇದು ಉಂಟಲ್ಲ, 2 ಸಿಂಗಲ್ ಲಾಕ್ ಹಾಕಬೇಕು. ಈಗ ತ್ರಿಬಲ್ ಕೋಶ, ಎರಡರಲ್ಲಿ ಒಂದು, 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 ತ್ರಿಬಲ್ ಕೋಶ. 2 ಸೂಜಿ ಮೇಲೆ 2 ಸಲ ದಾರ ಹಾಕಿ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, 3 ಸಲ ಹಾಕಬೇಕು. ಎರಡರಲ್ಲಿ ಒಂದು, ಇದರ ಒಳಗೆ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ತ್ರಿಬಲ್ ಕೋಶ. ಸೂಜಿ ಮೇಲೆ 2 ಸಲ ದಾರ ಹಾಕಿ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ತಿರುಗಿ
ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಒಂದು ನಿಮಿಷ ಇದಾಗಲಿಲ್ಲ, ಇಲ್ಲಿಡು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಈಗ ಎಷ್ಟಾಯಿತು? 1 2 3 4 5 6 7 8 9 10. ಇನ್ನು 2 ಆಗಬೇಕು. 11ನೇ ರಿಬಲ್ ಕೋಶ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಲಾಸ್ಟ್. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಈಗ ಅದೇ ರೀತಿ ಇದು ಆ 4 ಚೈನ್ನಲ್ಲಿ ಲಾಕ್ ಹಾಕಬೇಕು. 4 ಚೈನಲ್ಲಿ ಲಾಕ್ ಹಾಕಿದ ಮೇಲೆ ಲಾಕ್ ಮೇಲೆ ಲಾಕ್ ಹಾಕಬೇಕು. ಲಾಕ್ ಮೇಲೆ ಲಾಕ್ ಮೇಲೆ ಲಾಕ್ ಹಾಕಬೇಕು. ನಂತರ ಇದರಲ್ಲಿ 4 ಚೈನ್ ಮಾತ್ರ ಬಂತು. ಎಷ್ಟು ಬರ್ತದೆ ಅಷ್ಟು. 2 3 4. ಈಗ 4 ಚೈನ್ ಬಂತ. ಇಲ್ಲಿಗೆ ಎಂಡ್. ಆನಂತರ ಇಲ್ಲಿ ಸೀಸರಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿ ಇದನ್ನು ಹೀಗೆ ಎಳಿಬೇಕು. ಆಗ ಗಂಟು ಮಾಡಲಿಕ್ಕೆ ಆಗ್ತದೆ. ಈಗ ಫುಲ್ಲು ಫ್ಲವರ್ ಆದ ಮೇಲೆ ಹೇಗೆ ಬರ್ತದೆ ನೋಡು, ರೌಂಡಾಗಿ. ಈಗ 4 ಚೈನದು 2, 5 ಚೈನದು 2, 4 ಚೈನದು 2, ಹೀಗೆ ನೋಡು. ಫುಲ್ಲು ಲಾಸ್ಟ್ ಎಂಡ್ವರೆಗೆ ತೋರಿಸಲು. ಲಾಸ್ಟ್ ಎಂಡ್ವರೆಗೆ ಹೇಗಿರ್ತದೆ. ಸ್ಲೋ ಹೇಗೆ ಆಯಿತು. ಇನ್ನು ನೆಕ್ಸ್ಟ್ ಕಂಟಿನ್ಯೂ ನೆಕ್ಸ್ಟಲ್ಲಿ ತೋರಿಸೋದು. ಆಯ್ತು, ಫಿನಿಶ್. ಇನ್ನು ನೆಕ್ಸ್ಟ್ ಇದರಲ್ಲಿ ಇದು ಮಾಡಬೇಕು. ರೀತಿದ್ದು ಬೀಡಾಗಬೇಕು. ನೆಕ್ಸ್ಟ್ ಲೈನ್ ಫಸ್ಟಿಗೆ 5 ಚೈನ್ 2 ಸಲ ಚೈನ್ ಹಾಕಿತ್ತಲ್ಲ. ಆನಂತರ 4 ಚೈನು 2 ಸಲ. ಅದಕ್ಕೆ ಈಗ ಫಸ್ಟ್ ಲಾಕ್ ಹಾಕಿ 5 ಚೈನ್ ಹಾಕಬೇಕು. 5 ಚೈನ್ 1 2 3 4 5. ಆಲ್ರೆಡಿ ನಾನು ಮಾಡಿದೆ, ತೋರಿಸಿದೆ ಸುಮ್ಮನೆ. ಅದನ್ನು ಲಾಕ್ ಮೇಲೆ ಲಾಕ್ ಹಾಕಬೇಕು. 5 ಚೈನ್ ಇದು ಲಾಕ್ ಉಂಟಲ್ಲ ಅದ್ರ ಮೇಲೆ. ಇದನ್ನು ಲಾಕ್ ಹಾಕಿ ತಿರುಗಿ 5 ಚೈನ್ 1 2 3 4 5. ಲಾಕ್ ಮೇಲೆ ಲಾಕ್ ಹಾಕಬೇಕು. ತಿರುಗಿ ಸಿಂಗಲ್ ಲಾಕ್ ಹಾಕಬೇಕು. 2 ಸಲ 1 2 ಸಲ. ಮತ್ತೆ ಡಬಲ್ ಕ್ರೋಶಾ
ಫಸ್ಟ್ ಇದು 4 ಚೈನ್ನ ಮಧ್ಯದಲ್ಲಿ ಕೆಳಗೆಂದು ಇದುಂಟಲ್ಲ ಎಡೆಯಾಗಿ ಇಲ್ಲಿ ಇದರ ಮಧ್ಯದಲ್ಲಿ ಹೀಗೆ 2 ಚೈನ್ನ ಮಧ್ಯದಲ್ಲಿ ಸಿಂಗಲ್ ಇದು ಡಬಲ್ ಕ್ರೋಶ್ ಹಾಕಬೇಕು. ಎರಡರಲ್ಲಿ ಇದರ ಮಧ್ಯದಲ್ಲಿ ಹಾಕಿ ಎರಡರಲ್ಲಿ ಒಂದು ಮಾಡಬೇಕು. ಮತ್ತೆ ಒಂದು ದಾರವನ್ನು ಮೇಲೆ ಎತ್ತಿ ಈ ರೀತಿದ್ದು ಗುಂಡು ಹಾಕಿ ಗುಂಡು ತೆಗೆದು ಅದಕ್ಕೆ ಲಾಕ್ ಹಾಕಿ ತಿರುಗಿ ಆ ಡಬಲ್ ಕ್ರೋಶದ ಒಳಗೆ ಡಬಲ್ ಕ್ರೋಶ ಮಾಡಬೇಕು. ಎರಡರಲ್ಲಿ ಒಂದು ಒಂದಾಯ್ತಾ? ಎರಡರಲ್ಲಿ ಒಂದು ಎರಡು ಎರಡರಲ್ಲಿ ಒಂದು ಮೂರು, ಎರಡರಲ್ಲಿ ಒಂದು ನಾಲ್ಕು ಸಲ ಆಯ್ತಾ? ಎರಡರಲ್ಲಿ ಒಂದು 5 ಸಲ ಆಯಿತು. ಎರಡರಲ್ಲಿ ಒಂದು 6 ಸಲ, ಇದು 7ನೇ ಸಲ. ಎರಡರಲ್ಲಿ ಒಂದು ಡಬಲ್ ಕ್ರೋಶ ಹಾಕಿ ಒಂದು ಡಬಲ್ ಕ್ರೋಶವನ್ನು ಬಿಟ್ಟು ಎರಡನೇ ಡಬಲ್ ಕ್ರೋಶಕ್ಕೆ ಸಿಂಗಲ್ ಲಾಕ್ ಹಾಕಬೇಕು. ಸಿಂಗಲ್ ಲಾಕ್ ಹಾಕಿ ತಿರುಗಿ 4 ಚೈನ್ ಹಾಕಬೇಕು. 1 2 3 4 ಚೈನ್ ಹಾಕಿ ಅದನ್ನು ಹಾಗೆ ತಿರುಗಿಸಬೇಕು. ತಿರುಗಿಸಿ ಈ ಹೋಲ್ಸ್ ಉಂಟಲ್ಲ ತೂತು 1 2 3 4 ಇದು ಎಲ್ಲಿ ಬರ್ತದೆ ಅಲ್ಲಿ ಅದಕ್ಕೆ ಸಿಂಗಲ್ ಲಾಕ್ ಹಾಕಬೇಕು. ಲಾಕ್ ಹಾಕಿ ತಿರುಗಿಸ್ಬೇಕು. ತಿರುಗಿ ಒಂದು ಬೀಡ್ ಹಾಕಬೇಕು. ಈ ರೀತಿ ಬೀಡ್ ಹಾಕಿ ಅದು ಬೀಡಿಗೆ ಲಾಕ್ ಹಾಕಿ ಮತ್ತೆ ಡಬಲ್ ಕ್ರೋಶ ಮಾಡಬೇಕು. ಇದರ ಒಳಗೆ ಚೈನ್ನ ಹಿಂದೆ 4 ಚೈನ್ ಹಾಕಿದಲ್ಲ ಅದು ಇಲ್ಲಿ ಎಡೆಯಲ್ಲಿ ಕಾಣ್ತದೆ. ಅದರ ಒಳಗೆ ಡಬಲ್ ಕ್ರೋಶ ಮಾಡಬೇಕು. 1 2 ಎರಡರಲ್ಲಿ ಒಂದು ತಿರುಗಿ ಎರಡರಲ್ಲಿ ಒಂದು ಹೀಗೆ 7 ಸಲ ಬೇಕು. 1 2 3 4 5 6 ಇದು ಲಾಸ್ಟ್ ಇದೆ. ಎರಡರಲ್ಲಿ ಒಂದು ಮತ್ತೆ ಒಂದು ಕಂಬ ಬಿಟ್ಟು ಇನ್ನೊಂದು ಕಂಬದೊಳಗೆ ಲಾಕ್ ಹಾಕಬೇಕು. ಸಿಂಗಲ್ ಲಾಕ್ ಹಾಕಬೇಕು. ಮತ್ತೆ 4 ಚೈನ್ ಹಾಕಬೇಕು. 1 2
3 4 ಚೈನ್ ಹಾಕಿ ಹಾಗೆಯೇ ತಿರುಗಿಸಿ 1 2 3 4ನೇ ಹೋಲ್ಸಿಗೆ ಸಿಂಗಲ್ ಲಾಕ್ ಹಾಕಬೇಕು. ಲಾಕ್ ಹಾಕಿ ಹಾಗೆ ಪುನಃ ತಿರುಗಿಸಿ ಒಂದು ಬೀಡ್ ಹಾಕಬೇಕು. ಬೀಡ್ ಒಳಗೆ ದುಡ್ಲಿಕ್ಕೆ ಕಷ್ಟ, ನೋಡಿ ಮಾಡಬೇಕು ಬೀಡನ್ನು. ಅದು ಬೀಡಿಗೆ ಲಾಕ್. ತಿರುಗಿ ಡಬಲ್ ಕ್ರೋಶ್. ಇದರ ಎಡೆಯಲ್ಲಿ ಚೈನ್ ಹಾಕಿದಲ್ಲ, 4 ಚೈನ್ ಎಡೆಗೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 2 ಸಲ ಆಯಿತು. 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶ 3 ಸಲ ಆಯಿತು. 2ರಲ್ಲಿ 1 2ರಲ್ಲಿ 1 4 2ರಲ್ಲಿ 1 2ರಲ್ಲಿ 1 5 ಡಬಲ್ ಕ್ರೋಶ. ಸೂಜಿ ಮೇಲೆ ದಾರ ಹಾಕಿ 2ರಲ್ಲಿ 1 2ರಲ್ಲಿ 1 6 2ರಲ್ಲಿ 1 2ರಲ್ಲಿ 1. ಅದು ಒಂದು ಕಂಬ ಬಿಟ್ಟು ಇನ್ನೊಂದಕ್ಕೆ ಲಾಕ್. ಮತ್ತೆ 4 ಚೈನು 2 3 4 ತಿರುಗಿಸಿ 1 2 3 4 4ಅಲ್ಲಿ ಅದಕ್ಕೆ ಲಾಕ್ ಹಾಕಿ ಬೀಡ್ ಹಾಕಿ ಬೀಡನ್ನು ನಿಧಾನದಿಂದ ಬೀಡಿಗೆ ಲಾಕ್ ಹಾಕಿ ಡಬಲ್ ಕ್ರೋಶ್. 2ರಲ್ಲಿ 1 ಸಲ ಆಯಿತು. 2ರಲ್ಲಿ 1 2ರಲ್ಲಿ 1 2 ಸಲ 3 ಸಲ 2ರಲ್ಲಿ 1 2ರಲ್ಲಿ 1 4 ಸಲ 2ರಲ್ಲಿ 1 2ರಲ್ಲಿ 1 5 6 ಸಲ ಇತ್ತು. 7 ಸಲ ಇತ್ತು. 7 ಸಲ ಹಾಕಿ ಒಂದು ಕಂಬ ಬಿಟ್ಟು ಇನ್ನೊಂದು ಕಂಬಕ್ಕೆ ಒಟ್ಟಿಗೆ 6 ಇದಾಗಬೇಕು. ಅದು ಈಗ ಸಿಂಗಲ್ ಲಾಕ್. ಇದು ಫ್ಲೂಟ್ ಉಂಟಲ್ಲ, 1 2 3 4 ಇಲ್ಲಿ 2 ಆಗಬೇಕು. 1 2 3 4 ಚೈನ್ ಹಾಕಿ ತಿರುಗಿಸಿ 1 2 3 4 4ನೇ ಹೋಲ್ಸಿಗೆ ಸಿಂಗಲ್ ಲಾಕ್ ಹಾಕಬೇಕು. ಹಾಕಿ ದಾರವನ್ನು ಮೇಲೆ ಎತ್ತಿ ಬೀಡ್ ಹಾಕಬೇಕು. ಬೀಡ್ ಹಾಕಿ ತಿರುಗಿ ಡಬಲ್ ಕ್ರೋಶ್ ಹಾಕಬೇಕು. ಇದರ ಎಡೆಯಲ್ಲಿ ಡಬಲ್ ಕ್ರೋಶ್.
ಇದರ ಎಡೆಯಲ್ಲಿ ಒಂದು 4 ಚೈನ್ ಉಂಟಲ್ಲ, ಅದಕ್ಕೆ ಡಬಲ್ ಕ್ರೋಶ ಹಾಕಬೇಕು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, 2 ಸಲ, 3, ಎರಡರಲ್ಲಿ ಒಂದು, 4, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, 5, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, 6, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, 7 ಸಲ. ಪ್ರತಿಯೊಂದು ಪ್ಲೇಟಲ್ಲಿ ಸಹ 7 ಸಲ ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಮಾಡಿ ಒಂದು ಕಂಬ ಬಿಟ್ಟು, ಈ ಒಂದು ಕಂಬ ಎಡೆ ಬಿಟ್ಟು ಇನ್ನೊಂದು ಕಂಬದ ಎಡೆಗೆ ಅದನ್ನು ಹಾಕಬೇಕು. ಹಾಕಿ 1, 2, 3, 4 ಕಂಬ ಹಾಕಿ ತಿರುಗಿ 1, 2, 3, 4, 4ನೇ ಹೋಲ್ಸಿಗೆ ಸಿಂಗಲ್ ಲಾಕ್ ಹಾಕಬೇಕು. ಲಾಕ್ ಹಾಕಿ ತಿರುಗಿ ಬೀಡ್ ಹಾಕಬೇಕು. ಬೀಡ್ ಹಾಕಿ ಲಾಕ್ ಮಾಡಿ, ಲಾಕ್ ಮಾಡಿದ ಮೇಲೆ ತಿರುಗದ್ರ ಎಡೆಯಲ್ಲಿ ಡಬಲ್ ಕ್ರೋಶ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಸಲ, 2 ಸಲ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, 3 ಸಲ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, 4 ಸಲ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, 5 ಸಲ, ಎರಡರಲ್ಲಿ ಒಂದು ಸಲ, ಎರಡರಲ್ಲಿ ಒಂದು, 6, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, 7ನೇದು ಲಾಸ್ಟ್. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತೆ ಅದನ್ನು ಹಾಗೆ ಹಿಂದೆ ತಿರುಗಿಸಿ ಒಂದು 3 ಹೋಲ್ಸಿಗೆ ಸಿಂಗಲ್ ಲಾಕನ್ನು ಹಾಕಬೇಕು. ಹೀಗೆ ಸಿಂಗಲ್ ಲಾಕ್ ಚೈನ್ ಹಾಕ್ತೇವಲ್ಲ ಹಾಗೆ. ಹಾಗೆಯೇ ತಿರುಗಿಸಿ 4 ಚೈನ್ ಬರ್ತದಲ್ಲ ಅದಕ್ಕೆ ಲಾಕ್ ಹಾಕಬೇಕು. ಲಾಕ್ ಹಾಕಬೇಕು. ಇದೆಲ್ಲ ಹಚ್ಚಬೇಕು. ಇಲ್ಲಿ ಒಂದು ತಪ್ಪಿ ಇರ್ತದೆ, ಇಲ್ಲಿ ಬರಬೇಕು. ಇಲ್ಲಿ ಲಾಕ್ ಬರಲಿಲ್ಲ ನೋಡೋದು. ಇದೀಗ ಫುಲ್ಲು ಫಿನಿಶ್ ಆದಮೇಲೆ ಇನ್ನೊಂದು ಫ್ಲವರ್ ನೀಟಾಗಿ ಬರ್ತದೆ. ಅದು ಇನ್ನು ಕುಚ್ಚು ಹಾಕಿದ ಮೇಲೆ ಅದು ಇನ್ನೂ ಸಹ ಒಳ್ಳೆ ಅದು ಕುಚ್ಚು ಹಾಕಿದ ಮೇಲೆ ಇನ್ನೂ ಸಹ ಚೆಂದ ಬರ್ತದೆ. ಈಗ ಮಿಡ್ಲಲ್ಲಿ ಮಧ್ಯದಲ್ಲಿ ಒಂದು ಕುಚ್ಚು ಹಾಕಬೇಕು. ಫ್ಲವರ್ ಬ್ರೈಡಲ್ಲಿ ಇದು ಬರ್ತದೆ.
ಎಸ್ ನೋಡಿ